ಓಕೆ, ಚಿನ್ನಯ್ಯ ಅನ್ನುವ ಪಾತ್ರ ಸೃಷ್ಟಿ ಮಾಡಿದ್ದೆ ಸೌಜನ್ಯ ಪರ ಹೋರಾಟಗಾರರು. ಅದರ ಅವಶ್ಯಕತೆ ಸೌಜನ್ಯ ಪರ ಹೋರಾಟಗಾರರಿಗೆ ಇಲ್ಲ. ಯಾಕೆ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ನೂರಾರು ವಿಷಯಗಳಲ್ಲಿ, ಅಂದರೆ ಈ ಹಿಂದೆ ನಡೆದಂಥ ಪದ್ಮಲತಾ ಕೊಲೆ ಪ್ರಕರಣ, ಅತ್ಯಾಚಾರ ಕೊಲೆ ಪ್ರಕರಣ ಇರುವುದು ಅದೇನು ಏನು ಸೌಜನ್ಯ ಹೋರಾಟಗಾರ ಷಡ್ಯಂತ್ರವ? ವೇದವಲ್ಲಿ ಕೊಲೆ ಪ್ರಕರಣ ಷಡ್ಯಂತ್ರವ? ಆನೆ ಮಾವತ ನಾರಾಯಣ ಯಮುನ ಕೊಲೆ ಪ್ರಕರಣ ಷಡ್ಯಂತ್ರವ? ಸೌಜನ್ಯ ಕೊಲೆ ಪ್ರಕರಣ ಷಡ್ಯಂತ್ರವ? ನಾವು ಹೋರಾಟ ಇಷ್ಟು ದಿನ ಮಾಡ್ತಿರುವಂಥದ್ದು ಸೌಜನ್ಯ ನ್ಯಾಯಕ್ಕಾಗಿ ಹಿಂದೆ ಕೆಲವರು ಸತ್ತಿರುವಂಥವ್ರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದೆ. ಈ ತನ್ಮಧ್ಯೆ ಚಿನ್ನಯ್ಯ ಎನ್ನುವನು ನಾನು ಕೂಡ ಅಲ್ಲಿ ಹಲವಾರು ಶವಗಳನ್ನು ಹೂತಿದ್ದೇನೆ ಅಂತ ಬಂದಾಗ ಅವನಿಗೆ ಏನು ಸಹಕಾರ ಬೇಕು ಅದನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಸತ್ಯಾಸತ್ಯತೆಯನ್ನು ನಾವು ಕೂಡ ನಮ್ಮ ಹತ್ರನೂ ಕೂಡ ದಾಖಲಾತಿ ಇದೆಯಲ್ಲ, SIT ಮುಂದೆ ಹೇಳಿದ್ದೇವಲ್ಲ. ಆದರೂ ಕೂಡ SIT ಯಾಕೆ ಸರಿಯಾದ ತನಿಖೆ ಮಾಡ್ತಾ ಇಲ್ಲ? ಯಾಕೆ? ಹಾಗಾದರೆ ಏನು ಚಿನ್ನಯ್ಯ ಹೇಳಿದಾನೆ ಅಲ್ಲಿ ಸಿಗುವುದಾದರೆ, ಏನು ಅಲ್ಲಿ ನೋಡಿದವರು ಪುರಂದರ ಗೌಡರು ಕಂಪ್ಲೇಂಟ್ ಕೊಟ್ಟರು, ಆ ಕಂಪ್ಲೇಂಟನ್ನು ಅದನ್ನು ಕ್ಲೋಸ್ ಮಾಡ್ತಾರೆ.